ಫಲವೆಲೆ. ಬರ್ಕೋ ಹೋಗ್ಬಿಟ್ಟೈತೆ ಗುರು. ಹತ್ರ ಬಂದ್ಬಿಡ್ತು ಗುರು. ಟ್ರೆಕ್ಕಿಂಗ್ ಅಲ್ಲಿ ಯಾರೋ ಜಾರ್ಪಿ ಹೇಳೋದು ಗುರು. ಇನ್ನು ಎಷ್ಟು ದೂರ ಇದೆ? ಕೀರ್ತಿ ಬದಲಾವಣೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ಹಾಯ್, ಹಲೋ, ನಮಸ್ತೆ. ಮಿಸ್ಟರ್ KL11 ಕನ್ನಡಿಗ ಮಾಡುವ ನಮಸ್ಕಾರಗಳು. ಫ್ರೆಂಡ್ಸ್ ಆಲ್ರೆಡಿ ಹಾಸನ್ ರೀಚ್ ಆಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಶೂಟ್ ಇರೋ ಕಾರಣ ನಾನು ಸ್ವಲ್ಪ ಲೇಟಾಗಿ ಹೊರಡಬೇಕಾಯ್ತು. ಬಸ್ಸಲ್ಲಿ ಹೊರಟಿದ್ದೀನಿ. ಹೆವಿ ರಶ್ ಇದೆ. ಹಾಸನ್ ಬಸ್ಸು ನಾನ್ ಸ್ಟಾಪ್ ಅಂತ ಹತ್ತಿದೆ. ತುಂಬ ಲೇಟ್ ಆಗ್ತಿದೆ. ನನ್ನ ಪಕ್ಕದಲ್ಲಿ ಒಬ್ಬ ಹುಡುಗ ಬಂದು ಮಲಗೋನು ಮೈಸೂರಿಂದ. ಹಾಸನ್ ಬರೋವರೆಗೂ ಎದ್ದಿದೆ. ಅಯ್ಯೋ ರಶ್ಶು. ಲೇಡೀಸ್ ಅಂತೂ ಜಗಳ ಸೀಟ್ಗೋಸ್ಕರ. ಗೈಸ್ ಫೈನಲಿ ಹಾಸನಿಗೆ ಬಂದು ರೀಚ್ ಆಗಿದ್ದೀನಿ. ಇನ್ನಕ್ಕೆ ಇಷ್ಟು ಫಾಸ್ಟಾಗಿ ಓಡ್ತಾ ಇದ್ದೀನಿ ಅಂದರೆ ಟ್ಯಾಂಕ್ ಫುಲ್ ಆಗ್ಬಿಟ್ಟೈತೆ. 5 ನಿಮಿಷ ಬಂದೆ. ಫೈನಲಿ ಬಂದೆ ಹಾಸನ್ಗೆ. ನನಗೂ ಟ್ಯಾಂಕ್ ಫುಲ್ ಆಗಿತ್ತು. ಹಾಸನಲ್ಲೂ ಎಲ್ಲ ಟ್ಯಾಂಕ್ ಫುಲ್ಲಾಗಿ ಮಳೆ ಬರ್ತೈತೆ ಇಷ್ಟೊಂದು ಜೋರಾಗಿ. ಅದೇನು ಬಸ್ಸು ಗುರು, ನಾನ್ ಸ್ಟಾಪ್ ಅಂತ ಹತ್ತದೆ. 4 ಅವರ್ಸ್ ತಗೊಂಡವನೆ ಡ್ರೈವರು. ಕಂಡಕ್ಟ್ರ್ ಇಲ್ಲ. ಅಯ್ಯಪ್ಪ, ನಾನು ಕಂಡಕ್ಟ್ರ್ ಇಲ್ಲ, ಬೇಗ ಹೋಯ್ತಾನೆ. ನಾನ್ ಸ್ಟಾಪ್ ಅಂತ ಹತ್ತಿದ್ರೆ ಊರ ಮೇಲೂ ನಿಲ್ಸ್ಕೊಬಂದ. ಅದು ಯಾವ ನಾನ್ ಸ್ಟಾಪು ಅಂತ ಗೊತ್ತಾಗಿಲ್ಲ ಅವರಲ್ಲಿ. ಆಧಾರ್ ಕಾರ್ಡು ಫ್ರೀ ಬಿಟ್ಬಿಟ್ಟು ಉದ್ದಕ್ಕೂ ಜಗಳ. ಊರ ಮೇಲೂ ಜಗಳ. ಖರ್ಚೀಫ್ ಹಾಕ್ಬಿಟ್ಟು ಇದು ನನ್ನ ಸೀಟು, ವೇಲ್ ಹಾಕ್ಬಿಟ್ಟು ಇದು ನನ್ನ ಸೀಟು ಅಂತ ಜಗಳ. ಬಸ್ಸೊಳಗೆ ಜಗಳ ಆಡೋದಲ್ದೇ ಒಂದಮ್ಮ ಬಸ್ಸಿಂದ ಕೆಳಗೆ ಇಳಿದು ಬೇರೆ ಜಗಳ ಆಡೋದು. ನಾನು ಆ ಇದರಲ್ಲಿ ಅವ್ರ ಜಗಳ ನೋಡ್ಲು, ರೆಕಾರ್ಡಿಂಗ್ ಮಾಡಲು. ಆ ಟೈಮಲ್ಲಿ ರೆಕಾರ್ಡಿಂಗ್ ಆನೇ ಮಾಡಿಲ್ಲ. ಸುಮ್ಮ ಮೊಬೈಲ್ ಇಟ್ಕೊಂಡು ನಿಂತಿದ್ದೀನಿ. ಮಳೆ ಬೇರೆ ಜೋರಾಗಿ ಬರ್ತೈತೆ. ಕಾಲ್ ಮಾಡಿದ್ದೆ, ಬರ್ತಾಯಿದ್ದೀನಿ ಅಂದರು. 5 ನಿಮಿಷ. ಈ ಮುದೇವುಗಳು 5 ನಿಮಿಷ ಅಂತಂದರೆ ಅರ್ಧ ಗಂಟೆ ಆದರೂ ಆಯ್ತದೆ. ಏನಾದರೂ ಸಿಗ್ತದ ತಿನ್ನೋಕ್ಕೆ ನೋಡೋಣ ತಳಿ. ಬಂದ್ರಂತೆ ಹೊರಗಡೆ ಹೋಗ್ತಾಯಿದ್ದೀನಿ. ಇಷ್ಟೊತ್ತಾದ್ಮೇಲಿಂದ ಬಂದವ್ರೆ. ಫೈನಲಿ ಬಂದರು. ನನ್ನ ಮಕ್ಕಳು ಎಲ್ಲಿಗೆ ಎತ್ಕೊಯ್ತವ್ರೆ? ಕೀರ್ತಿ ಹೋದ್ಸತಿ ಸಾಕು ಹತ್ತಾಗಲಿ, ಈ ಸತಿ ಕಂಪ್ಲೀಟ್ ಮಾಡಕ್ಕೆ ಬಂದವನೆ. ಇವನು ಶಶಾಂಕ, ಚಿದ ಈಗ ಹೊಸ್ತಾಗಿ. ನಿನ್ನ ತೋರ್ಸ್ಕೊ. ಪ್ರವೀಣ ಬಂದಿಲ್ಲ, ಎಂಗೇಜ್ಮೆಂಟು ಇವತ್ತು. ಪಾಪ ಹೋಗೋನೆ. ಹುಡುಗಿ ಜೊತೆ ಫುಲ್ ಬಿಸಿ. ಹಾಯ್, ಹಲೋ, ನಮಸ್ತೆ. ಬೆಳಗಿನ ಶುಭೋದಯಗಳು. ಈಗ ಟೈಮ್ ಸುಮಾರು 7:45 ಆಗಿದೆ. ನಾವು ಹೊರಟಿದ್ದೀವಿ ಈಗ ಬಂಡಜೆ ಟ್ರೆಕ್ಕಿಂಗ್ ಫಾಲ್ಸ್ಗೆ. ತುಂಬ ಜೋರು ಮಳೆ ಇದೆ. ಹೊರಟಿದ್ದೀವಿ, ಬಿಡ್ತಾರೋ ಇಲ್ವೋ ಡೌಟ್ ಇದೆ. ನಮ್ಮ ಜೊತೆ ಕೀರ್ತಿ ಇದ್ದಾನೆ. ಡ್ರೈವಿಂಗ್ ಇವತ್ತು ಕೀರ್ತಿ, ಚಿದ, ಶಶಾಂಕ್. ಟ್ರೆಕ್ಕಿಂಗ್ ಹೊರಟಿದ್ದೀವಿ. ನೋಡೋದ ಬಿಡ್ತಾರೋ ಇಲ್ವೋ ಡೌಟ್ ಇದೆ. ವಾತಾವರಣ ಅಂತೂ ಸಿಕ್ಕಾಪಟ್ಟೆ ಕೂಲಾಗಿದೆ. ಇವನ್ ಎಲ್ಲೋ ಬೋರ್ಡ್ ಇಲ್ಲಿ ಅಡ್ಡಾಕಣ. ನೋ ಕಾಮೆಂಟ್ಸ್. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ನನ್ನ 30 ವರ್ಷದ ಜೀವನದಲ್ಲಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ. ನಾನು ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ಇನ್ನೂ 1 ಅವರ್ ಕೇಳ್ತೈತಲ್ರೋ. ರೋಡ್ ಹಂಗೈತೆ. ಸರಿ ಕಣಣ್ಣ, ನೀನು ಕೆಚ್ ಬಿಡ್ಬೇಡ. ತಿಂಡಿ ತಿನ್ಬೇಕು, ಹೊಟ್ಟೆ ಹಸಿತೈತೆ, ತಿಂಡಿ ತಿನ್ಬೇಕು. ಹೋದ್ಸತಿ ಪ್ರವೀಣ ಶ್ರೀದೇವಿ ಹತ್ರ ನಿಲ್ಲಿಸ್ತೀನಿ. ಹೋದ್ಸತಿ ಪ್ರವೀಣ ತಿಂಡಿ ತಿಂದೇನೆ ಹತ್ತಿರ್ಲಿಲ್ವಾ ಮಗನಿಂದ? ಇದು ಮೊಬೈಲು ನಂದು ಕಲ, ನಂದು ಯಾಕೋ ಕೊಡ್ತೀಯಾ ಮಗ? ನಮ್ಗೆ ಇದ್ಬಿಟ್ರೆ ನೆಕ್ಸ್ಟ್ ಏನಿಲ್ಲ ಸಿಗಲ್ಲ. ಹೂ ಕಣ, ಅಲ್ಲಿತ್ತು ನೀರ್ ದೋಸೆ. ನನ್ ಕೇಳಿಸ್ಲಿಲ್ಲ ಗುರು, ನೀನ್ ಕೇಳಿರೋದು ಏನ್?
ಚಾರ್ಜ್ ಹಾಕತೀನಿ ಅಂತ ರೂಮಲ್ಲೂ ಇವರೇ ಚಾರ್ಜ್ ಹಾಕೊಂಡವ್ರೆ. ವೇಸ್ಟ್ ಕಣೋ, ಚಾರ್ಜ್ ಇದ್ರು ಒಂದೇ ಇಲ್ದೇವ್ರು ಒಂದೇ, ಅಲ್ಲಿ ಹೋದ್ರೆ ನೆಟ್ವರ್ಕ್ ಇರಲ್ಲ. ಆದ್ರೂ ಬೇಕಲ್ಲ ಗುರು, ತಪ್ಪಿಸ್ಕೊಂಡ್ರೆ ನಾನು ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ತಪ್ಪಿಸ್ಕತಾನಂತ ಇವನು. ಹೋದ್ ಸತಿ ಅರ್ಧಕ್ಕೆ ಹೋಗೋನೆ, ಈ ಸತಿ ಏನಾದ್ರು ಬರ್ಲಿಲ್ಲ ಮೇಲ್ಗಡೆ ವಿಡಿಯೋ ಮಾಡ್ಕೊಡಲ್ಲ ಅಂತ ಅಂದಿದೀನಿ ಅವನಿಗೆ. ಇಲ್ಲೊಂದು ಫುಟ್ಬಾಲ್ ಪೋಸ್ಟ್ ಮಾಡ್ಕೊಂಡು ಫುಟ್ಬಾಲ್ ಆಡ್ತಾ ಇದ್ರೆ ಇಲ್ಲಿ. ಈಗ ಬಂದಿದ್ದೀವಿ ಹೋಟೆಲ್ ಉಡುಪಿ. ಏನಂತ ದೋಸೆ ರೆಡಿ ಅಂತ? ನೀರ್ ದೋಸೆ, ಇಡ್ಲಿ ದೋಸೆ ಎರಡೇನಾ? ರೈಸ್ ಐಟಮ್ಸ್ ಏನಿಲ್ವಾ? ರೈಸ್ ಬಾತ್ ಐತೆ, ರೈಸ್ ಬಾತ್ ತಿನ್ನೋದು. ಬಿಸಿ ಬಿಸಿ ನೀರು ದೋಸೆ, ಬೆಂಡೆಕಾಯಿ ಪಲ್ಯ. ಕೊಡಿಯಾರದಲ್ಲಿ ನೀರ್ ದೋಸೆನೂ ತಿಂದಾಯ್ತು. ಹೊರಡೋಣ ಈಗ ನೀರ್ ದೋಸೆ ಪಾಯಿಂಟ್. ಓಕೆ ಹೊರಡೋಣ. ಏನೋ ನಿಂದು ಆಂಗಲ್ ಹಿಂಗೆ ಕೊಡಿಯಾರದಲ್ಲಿ ಹೋಮ್ ಸ್ಟೇಗಳು ಇದೆ. ಕತ್ಲೆನೇ ಆಗೋಯ್ತು. ಏನು ಕಾಣ್ತಾರ ಈ ವಾತಾವರಣದಲ್ಲಿ ನೋಡಿ, ಧೈರ್ಯ ಮಾತ್ರ ಬಂದಿದ್ದೆ, ಇಲ್ಲಾಂದ್ರೆ ಬರಕ್ ಹೋಗ್ಬಿಡಿ. ಮಗ ನೋಡ್ಕೊಂಡಿರ್ತಲು ಅಳ್ಳನ ಅಲ್ಲ, ಪಿಕಪ್ ಟ್ರಕ್ ಅಲ್ಲಿ ಕರ್ಕೊಯ್ತೀವಿ ಅಂದ್ರು ನಾವು. ಟಾಟಾ ಪಂಚ್ ಇದೆ, ಯಾವ ಪಿಕಪ್ ಟ್ರಕ್ ಅಂದ್ಬಿಟ್ಟು ಪಂಚಲ್ಲಿ ಹತ್ತಿಸ್ತಾ ಇದೀವಿ. ನೀವು ಫೋರ್ಸ್ ಮಾಡಿ ಹಚ್ಬೋದು ಅಂತ. ಯಾವ ಫೋರ್ಸು ಇಲ್ಲ, ಆರಾಮಾಗಿ ಬರ್ಬೋದು. ಶೇಪ್ ಊಟ ಬಿಡ್ತದಲ್ಲ ಅಂತ ಹೇಳ. ನಾವು ಒಂದೊಂದ್ಸಲ ಗಂಡ್ಸು ಅನ್ಕತೀವಲ್ಲ, ಅದೇ ನಾವು ಮಾಡೋದು ಐತೆ. ಗಾಳಿಪಟದಲ್ಲಿ ಡೈಲಾಗ್ ಐತಲ್ಲ ಮಗ, ನಿನಗೆ ಹೇಳಗೈತೆ ಗುರು ಅಂತ. ನಡಿ ಆಯ್ತು. ಸ್ಟಾರ್ಟಿಂಗ್ ಪಾಯಿಂಟ್ ಸ್ಟಾರ್ಟ್ ಮಾಡಿದೀವಿ. ಬಂಡಜೆ ಫಾಲ್ಸ್ ಟ್ರೆಕ್ಕಿಂಗ್ ಎಲ್ಲ ಹೋಯ್ತಾ ಇದ್ದಾರೆ. ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್. ತುಂಬಾ ಮಳೆ ಇದೆ, ಫುಲ್ ಆಫ್ ರೋಡು ಹೋಯ್ತಾ ಇದೀವಿ. ಎಲ್ಲ ಪಚಕ್ ಮಚ್ಚಿ, ನೀನ್ ಪಂಚಿಲಿಂದ ಎತ್ಕೋಗದಾ? ವಾಗ್ಲೇ ಎತ್ಕೊ ಬಂದ್ಬಿಟ್ರು ಗುರು. ಮಳೆ, ಚಳಿ ಬೀಚಸ್ ಬೇರೆ ಇದೆ ಅಂತ ಹೇಳೋರೆ. ಡೆಟಾಲ್ ಬಾರಿ ಇಟೇ ತಪ್ಪು ತಂದವ್ ನೀವು. ಎಷ್ಟೆಷ್ಟು ಜನಕ್ಕೆ ಎಷ್ಟೆಷ್ಟು ಲೀಚಸ್ ಹತ್ತದೋ ಗೊತ್ತಿಲ್ಲ, ಎಷ್ಟೆಷ್ಟು ಲೀಟ್ರು ರಕ್ತ ಕೊಡ್ತಾರೋ ಗೊತ್ತಿಲ್ಲ. ಬಾ 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 ಸರ್ಕಲ್ ಅಲ್ಲಿ ಯಾರ್ಯಾರು ಹೋಗಕ್ಕಾಗಲ್ಲ, ಟ್ರಕ್ ಮಾಡಕ್ಕಾಗಲ್ಲ ಅಂತವ್ರಿಗೆಲ್ಲ ಇವನ್ನ ಟ್ಯಾಗ್ ಮಾಡಿ. ಜೋಶಲ್ಲಿ ಬರ್ತಾವನೆ. ಯಾರು ಬರಕ್ಕಾಗಲ್ಲ ಅಂತಾರೋ ಅವ್ರಿಗೆ ಟ್ಯಾಗ್ ಮಾಡಿ. ನನ್ ಕೈಲಿ ಆಗಲ್ಲ, ನನ್ಗೆ ಬರಕ್ಕಾಗಲ್ಲ, ಎಲ್ಲ ಟೀಮಲ್ಲಿ ಹೋಯ್ತಾ ಇರ್ತೀವಿ, ನನ್ ಕೈಲಿ ಆಗಲ್ಲ ಅಂತ ನಮ್ಗೆ ಡಿಮೋಟಿವೇಟ್ ಮಾಡ್ಬಿಡೋದು. ನಾವು ಅಷ್ಟು ಅವ್ರಿಗೆ ಮೋಟಿವೇಟ್ ಮಾಡ್ತಿರ್ತೀವಿ, ಅವ್ನು ನಮಗ್ ಮೋಟಿವೇಟ್ ಮಾಡ್ತಾನೆ. ಇದೇ ಸ್ಟಾರ್ಟಿಂಗ್ ಪಾಯಿಂಟು. ಇಲ್ಲಿ ಟಿಕೆಟ್ ಏನೋ ಮಾಡಿಸ್ಬಿಟ್ಟು ಹೋಗ್ಬೇಕು ಅನ್ಸುತ್ತೆ. ನಮ್ಮ ಟ್ರೆಕ್ಕಿಂಗ್ ಗೈಡು ಮನೋಜ್ ಅಂತ. ಹೇಳಿ ಬ್ರೋ. ಈಗ ಬಂಡಾಜೆ ಫಾಲ್ಸ್ ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ. ಈಗ ಫಾರೆಸ್ಟ್ ಸೆಂಟರ್ ಹೋಗ್ತಿದೀವಿ. ಇನ್ನು ಹೋಗ್ತಾ ನಿಮಗೆ ಹುಲ್ಗಾಡು ಪ್ರದೇಶ ಸಿಗ್ತದೆ ಸ್ವಲ್ಪ ದೂರ. ಅದ್ರ ಮೇಲೆ ಫಸ್ಟ್ ಮತ್ತೆ ಫಾರೆಸ್ಟ್ ಸಿಗುತ್ತೆ, ಮತ್ತೆ ಇನ್ನು ಹುಲ್ಗಾಡು ಪ್ರದೇಶ ಇದೆ. ಸ್ಟೀಪ್ ಇದೆ, ಹೋಗ್ತಾ ಒಂದ್ ಸ್ವಲ್ಪ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಏನ್ ಬ್ರೋ ಇದು ಮಳೆ ಇಷ್ಟೊಂದು? ಮಳೆ ಸ್ವಲ್ಪ ಹೆವಿ ಇದೆ ಇವತ್ತು, ನಿನ್ನೆ ಮೊನ್ನೆ ಎಲ್ಲ. ಬಂಡಾಜೆ ಟ್ರೆಕ್ಕಿಂಗ್ ಅಂತೂ ಫುಲ್ ಸಖತ್ತಾಗಿದೆ ಮಾತ್ರ, ಆದ್ರೆ ತುಂಬಾ ಮಳೆ. ಹೋಗ ಪಾಠ ಅಂತೂ ಸೈಕ್ ಆಗೈತೆ ಮಾತ್ರ. ಈ ತರ ಹೋದ್ರೆ ಟ್ರೆಕ್ಕಿಂಗ್ ಅಂತ ಅನ್ಸೋದು ಗುರು. ಅಲ್ವಾ ಮಚ್ಚಿ? ಸೈಕ್ ಆಗೈತೆ ಗುರು, ಹಿಂಗೆಲ್ಲ ಹತ್ಕೊ ಹೋಗೋದು. ಕಮ್ ಆನ್ ಮ್ಯಾನ್.
ಸತಿ ಗಂಗಾಡಿಕಲ್ ಟ್ರಿಕ್ ಹೋಗಿದ್ವಲ್ಲ, ಅದು ಒಂದೇ ಸತಿಗೆ ಸ್ಟೀಪ್ ಇತ್ತು, ಅದು ಚೆನ್ನಾಗಿತ್ತು. ಇದು ಒಂಥರ ಹೊಸ ಎಕ್ಸ್ಪೀರಿಯನ್ಸು. ಬಂಡಾಜೆ ಟ್ರಕ್ಕು ತುಂಬ ಚೆನ್ನಾಗಿದೆ, ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ಲೀಡಾಗಿ ಹೋಗ್ತಿರೋದೇ ನಮ್ಮ ಚಿದ. ಸತಿ ಪ್ರವೀಣ ಇದ್ದ ಲೀಡಲ್ಲಿ, ಪಾಪ ಶಶಾಂಕ ಲೀಡಲ್ಲಿ ಇರ್ತಿದ್ದ. ಈ ಕೀರ್ತಿ ಸವಾಸದಿಂದ ಪಾಪ ಅವ್ನು ಕರ್ಕೊಬರೋಕ್ಕೋಸ್ಕರ ಹಿಂದೆನೇ ಉಳ್ಕೊಬಿಟ್ಟವನೆ. ಅವ್ನು ಯಾವಾಗ ಬೇಗ ಬರೋದು ಗೊತ್ತಾ, ಒಂದೆರಡು ಲೀಚು ಹತ್ಕೋಬೇಕು, ಅವಾಗ ಓಡ್ ಬರ್ತಾನೆ, ನಿಂತ್ಕೊಳ್ಳೋದಿಲ್ಲ. ಕಂಪ್ಲೀಟ್ ಡೌನ್ ಕಾಣಿಸ್ತಾ ಇಲ್ಲ, ಫಾಗ್ ತುಂಬ್ಕೊಬಿಟ್ಟಿದೆ. ಈಗ ಸ್ವಲ್ಪ ಫಾರೆಸ್ಟ್ ಒಳಗೆ ಎಂಟ್ರಿ, ಕಾಡು ಪ್ರದೇಶ ಸುತ್ತ ಏನಿಲ್ಲ, ಆರಾಮಾಗಿ ಟ್ರಕ್ ಮಾಡ್ಬೋದು. ಬಂಡಾಜೆ ಫೈನಲಿ ಬಂದ್ರು ಗುರು, ಫಾಗು ಬಂತು, ಇವರು ಬಂದ್ರು. ಯಾವ ಬೋಬೋನೋ ಸಿಗ್ನಲ್ ಮಗ ಎಲ್ಲಾರು ಮಿಸ್ ಆಗೋದ್ರೆ ಹಾ ಬೋಬೋ ಅಂತೀನಿ. ಬೋಬೋ ನಮ್ದು ವಿಶಿಲು. ಬಾವಾಗಿರ್ತೀನಿ ನೀನು, ನಿಂಗೆ ಲೀಚ್ ಕತ್ತೆ ಇರಂಗ್ ನೋಡ್ಕೊತೀನಿ. ನೀನು ಸರಪ್ಪ ಏನ್ ಹಿಂಗ್ ಅನ್ಬಿಟ್ರೆ ನೀನು? ಜೀವ ಬಾಯಿಗೆ ಬರ್ಸಿರ್ತೀಯಲ್ಲ ಎಲ್ಲಾ ಕಡೆ ಟರ್ನಿಂಗ್ ಅಲ್ಲಿ. ಲೇ ನಾನ್ ಕಾರೇ ಓಡ್ಸಲ್ಲ ಬಾಗುರು, ನೀನೇ ಓಡ್ಸುವಂತೆ. ಮಗ ನೀನೇ ಓಡಿಸ್ಬೇಕು, ಈ ಕಡೆಯಿಂದ ನಿನ್ನಷ್ಟು ಎಕ್ಸ್ಪರ್ಟ್ ಯಾರಿಲ್ಲ ಈಗ. ಹಂಗ್ ಬಾ ದಾರಿಗೆ, ಮತ್ತೆ ನೀನೇ ಎಕ್ಸ್ಪರ್ಟ್ ಈಗ ಶಶಾಂಕ್ಗಿಂತ. ತಪ್ಪಾಯ್ತು ಅಂತ ಹೇಳು ಮತ್ತೆ. ತಪ್ಪಾಯ್ತು ರೆಡಿ. ಕಾಡ್ಜಲ್ಲು ಕಾಡ್ಜಲ್ಲು ನೀನ್ ಅವಾಗ್ಲೇ ಏನೋ ಮಾತಾಡ್ಕೊ ಬಂದೆ ವಾಯ್ಸು ಅಂತಂದಲ್ಲ, ಮೈಕ್ ನಿಂದ ಆಫ್ ಆಗಿತ್ತ ಅವಾಗ. ಆಫ್ ಆಗೋಗಿತ್ತಾ? ಇಲ್ಲೊಂದಿದೆ ರೋಡ್ ಇದೆ ಅನ್ಸುತ್ತೆ, ಎಲ್ಲ ಹತ್ತಿ ಓ ಫಾಲ್ಸ್ ಬೇರೆ ಇಲ್ಲಿ ಯಾವ್ದೋ ಚಿಕ್ಕದು ಹರಿತಾ ಇದೆ. ಫಾಲ್ಸ್ ಅಲ್ಲಿ ಏನಾದ್ರು ಸಿಕ್ಕರೆ ಈಜ್ ಹೊಡೆಯೋದೆ, ಒಂದು ಡೈ ಹಾಕದೆ ಅಂತ ಪ್ಲಾನ್ ಹಾಕ ಬಂದಿದ್ದೀನಿ ನಾನು. ಇಲ್ಲಿ ಬಿಡಲ್ಲ ಅಂತವ್ರೆ. ಎಲ್ಲ ಫೀಲ್ ಮಾಡ್ಕೊಂಡು ಹೋಗಿ ಗುರು, ನೀರೆಲ್ಲ ಫುಲ್ ಅಯ್ಯ ನೀರೈತೆ ಗುರು ಇಲ್ಲಿ. ನೋಡಿ ನೀರು ಹರ್ಕೊ ಬರ್ತಾ ಇದೆ, ಅದ್ರದ್ದೊಂಚೂರು ನೀರು ಕುಡಿಯೋಣ. ಸೀರಿಯಸ್ ಆಗಿ ಚೆನ್ನಾಗಿದೆ. ಸಗದಾಗಿದೆ ಗುರು, ನೀರು ಸಿಹಿ ನೀರಿದೆ. ಹಾ ಬರ್ತಾ ಇದ್ದೀನಿ ಕಣ್ರ, ನಡೀರಲು. ವಾರ ಕಮಾನ್. ಇದೆ ಗುರು ಅದು ಪಲಾವೆಲೆ. ಏಯ್ ಸೀರಿಯಸ್ ಆಗಿ ಇದೆ ಗುರು, ಪಲಾವೆಲೆ ಕಾಡಲ್ಲೆಲ್ಲ ಎಷ್ಟೊಂದು ಐತೆ ಗುರು. ನಮ್ ಗೈಡ್ ಇಲ್ಲೇ ಕಾಯ್ಕ ನಿಂತವ್ರೆ. ಏ ಬಂದ್ರೆ ಅನ್ಸುತ್ತೆ ಆಲ್ಮೋಸ್ಟ್. ಬನ್ನಿ ಬೈ ಬ್ರೋ, ಇದು ಪಲಾವೆಲೆ ತಾನೇ ಇದು ಅಲ್ವಾ? ಇವ್ರು ಹೇಳಿದ್ರೆ ಕೇಳ್ತಾನೆ ಇರಲಿಲ್ಲ ಗುರು. ಇದೇ ಪಲಾವೆಲೆ, ಪಲಾವೆಲೆ ಇದೆ ತಾನೆ. ಬರ್ತಾ ಎಕ್ಸ್ಪೀರಿಯನ್ಸ್ ಅಂತ ಕರ್ಕೊಂಡ್ಬಂದು ಮನೇಲಿ ತಿಳಿಸ್ತವ್ರೆ. ಯಾರನ್ನ ಶಶಾಂಕ್ನ ಏಕೆ ಸುಮ್ಮನೆ ಯಾರು ಗುರು ಲೀಚರ್ಸ್ಗೆ ಭಯ ಪಡ್ಕೊಂಡು ನಮಗೆ ಚಿತ್ರಹಿಂಸೆ ಕೊಡ್ತಾವನೆ. ಇನ್ನ ಎಷ್ಟು ಕಿಲೋಮೀಟರ್ ಇದೆ? ಕರೆಕ್ಟಾಗಿ ಒಂದು 2 ಕಿಲೋಮೀಟರ್ ಇದೆ ಅಷ್ಟೇ. ಕರೆಕ್ಟಾಗಿ ಇನ್ನೇ 2 ಕಿಲೋಮೀಟರಾ?
ಅವ್ನ ಕೀರ್ತಿಗೆ ಹೇಳ್ಬಿಡಿದ್ರು. ಇನ್ನು 2 ಕಿಲೋಮೀಟರ್ ಇದೆ. ಒಂದು ಅಪ್ ಹತ್ತಿ ಡೌನ್ ಇಳಿದ್ರೆ ಬ್ರೋ ನಮ್ದು ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಏನು ಮುಂಚೆ ಹೆಂಗಿತ್ತು ಅಷ್ಟು ದೂರ ಬಂದಿದ್ದು? ಮಗ ಎಷ್ಟೊಂದು ಟ್ರಕ್ಗಳಿಗೆ ಹೋಗಿದ್ದೀನಿ, ಎಲ್ಲ ಅದರದೇ ಆದಂಥ ವಿಶೇಷಗಳೈತೆ ಮಗ. ಇದನ್ನು ಒಂದೊಂದು ಎಕ್ಸ್ಪೀರಿಯನ್ಸು, ಅದನ್ನ ಹೇಳಕ್ಕಾಗಲ್ಲ, ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಷ್ಟೆ. ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಆವಾಗಲೇ ಗೊತ್ತಾಗೋದು. ನಾವು ಎಷ್ಟಾಗುತ್ತೋ ಅಷ್ಟೊಂದು ವೀಡಿಯೋನ ಅಪ್ಲೋಡ್ ಮಾಡ್ಬೋದು, ಎಷ್ಟು ನೋಡೋಕ್ಕಾಗ್ತೋ ಆಗ್ತದೆ. ನೋಡ ಸ್ಟಾರ್ಟ್ ಆಯ್ತು, ಮಳೆ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಅಲ್ಲಿಗೆ ಬಿದ್ದರೆ ಇದ್ರೂ ಬಿಡಲ್ಲ, ಗಾಳಿ ವಾಪಸ್ ಹೋಗ್ಬಿಡ್ತೀನಿ. ಇವನ್ನ ಎಷ್ಟು ನೋಡೋದ ನಂಬ್ಕೊಂಡು ಯಾರಾದ್ರೂ ಹಂಗ ಜಿಗಿದ್ ಬಿಟ್ಟಿರಾ ಹಾಳು ಮಾಡ್ಬಿಡ್ತಾನೆ. ಅದು ನೋಡಲ್ಲಿ, ಅದು ಮೇಲ್ಗಡೆ ಪುಷ್ ಮಾಡ್ತಾ ಇದ್ರು. ಅದೇನೆ ನೀನನ್ನ ಎಸಿತೀವಿ. ಬೇಡ ಅಂತವನೇ ಅವನು ಕೀರ್ತಿ. ಏನಿಲ್ಲ, ಚಳಿ ಸರಿ ಹೋಗುತ್ತೆ. ಒಂದು 90 ಹಾಕೋಬಿಡುತ್ತೆ. ಏನ್ ಕತೆ ಹೇಳ್ತಾದ್ರೆ ಈ ಕತೆ. ಇವಾಗ ನೋಡಿ ಎಲ್ಲ ಕ್ಲಿಯರ್ ಆಗಿ ಟ್ರೆಕ್ಕಿಂಗ್ ಈ ಥರ ಇದೆ. ಈ ಕಡೆನೂ ಇದೆ कीर्ति बताओ कितना किलोमीटर है? अभी 200 मीटर. 200 मीटर. ओके. ನಾವೇ ಲಕ್ಕಿ ಅನ್ಸುತ್ತೆ ಗುರು. ವ್ಯೂ ಕಾಣಿಸ್ತೈತೆ. ಆವಾಗಲೇ ಎಲ್ಲ ಕಂಪ್ಲೀಟು ಫಾಗ್ ತುಂಬ್ಕೊಬಿಟ್ಟಿತ್ತು. ಏನು ಮಚ್ಚೆ? ಬರೋ ಟೈಮಲ್ಲಿ ಈಗ ಫಾಗು ಕ್ಲಿಯರ್ ಆಯಿತು ಗುರು. ಫಾಲ್ಸ್ ಯಾವ ಮಟ್ಟಿಗೆ ಹರಿತೈತೆ ಅಂದರೆ ತೇಜ್ ಆಗೈತೆ. ಇದೇ ಬಂಡಜೆ ಫಾಲ್ಸು. ಇನ್ನು ಕ್ಲೋಸಾಗಿ ಹೋಗ್ತೀವಿ ತಾಕಿ. ನಮ್ಮ ಕೀರ್ತಿ ಇಳ್ಕೊಳ್ತಾ ಅವನೇ. ಏನು ಫೋರ್ಸಾಗಿ ಹೋಗಿದೆ ಮಚ್ಚಿ, ಏನು ಫೋರ್ಸಾಗಿ ಹೋಯ್ತೈತೆ ನೋಡ ಅಲ್ಲಿಲ್ಲ. ಬೇಡ ಅಂತ್ಯಾ? ಗೈಸ್, ಇದೇ ಬಂಡಜೆ ಟ್ರೆಕ್ಕಿಂಗ್ ಫಾಲ್ಸ್ ನೋಡಿ. ಈಗ ತಾನೇ ವ್ಯೂ ಕ್ಲಿಯರ್ ಆಯಿತು. ಓ ವಾವ್, ನೈಸ್. ಕೀರ್ತಿ ಕಾಲು ಮುರಿದೋಗಿದ್ದು ಹೋಗ್ತಿದ್ದಾನೆ. ಕೀರ್ತಿ ಕಾಲು ಮುರಿದೋಗಿದ್ರು ಫುಲ್ ಡೆಡಿಕೇಶನ್ ಇಂದ ಇಷ್ಟೆಲ್ಲ ಬಂಡಜೆ ಟ್ರೆಕ್ನ ಫುಲ್ ಕಂಪ್ಲೀಟ್ ಮಾಡಿದ್ದಾನೆ. ಬೀಳೋ ಥರ ಕುಂತ್ಕೊಂಡೆ